ನಮಸ್ಕಾರ. ನಾನು BM ಭಟ್, CPM ಪಕ್ಷದ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ. ಬಂಧುಗಳೇ, ಸರ್ಕಾರದ ಬೇರೆ ಬೇರೆ ನೀತಿಗಳು, ಧೋರಣೆಗಳು ಇವತ್ತು ಜನಸಾಮಾನ್ಯರ ಬದುಕನ್ನು ಅಭದ್ರತೆಯತ್ತ ತಳ್ಳುತ್ತಾ ಇದೆ. ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಂದಲೇ ಬಳಲುತ್ತಿರುವ ಜನರ ರಕ್ಷಣೆಗೆ ಯಾರೇ ಬರೋದು ಕಾಣ್ತಾ ಇಲ್ಲ. ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆದ್ರೂ ಕೂಡ ಇವತ್ತಿಗೂ ಕೂಡ ರೈತರ ಬದುಕು, ರೈತರ ಪಾಡು ಯಾರು ಕೇಳುವುದಿಲ್ಲ ಅಂತಾಗಿದೆ. ಮುಖ್ಯವಾಗಿ 2006ರಲ್ಲಿ ಒಂದು ಅರಣ್ಯವಾಸಿಗಳ ರಕ್ಷಣೆಗಾಗಿ ಒಂದು ಕಾಯ್ದೆ ಬಂತು, ಅರಣ್ಯ ಹಕ್ಕು ಕಾಯ್ದೆ. ಈ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಆದಿವಾಸಿ ಬುಡಕಟ್ಟು ಜನರಿಗೆ ಅವರು ವಾಸ ಇರುವಂಥ ಅರಣ್ಯ ಪ್ರದೇಶದ ಭೂಮಿಯ ಹಕ್ಕನ್ನು ಕೊಡಲಿಕ್ಕೆ ಅವಕಾಶ ನೀಡಿ, ಯಾರೆಲ್ಲ 2005ನೇ ಇಸ್ವಿಯವರೆಗೆ ವಾಸ ಇದ್ದಾರೋ ಅವರಿಗೆಲ್ಲ ಹಕ್ಕುಪತ್ರ ಕೊಡುವಂಥ ಒಂದು ಅವಕಾಶ ಆ ಒಂದು ಅರಣ್ಯ ಕಾಯ್ದೆ ಕೊಟ್ಟಿದೆ. ಆದರೆ ಸರ್ಕಾರದ ಜಾರಿ ಮಾಡುವ ಧೋರಣೆಗಳಲ್ಲಿ ಅದೆಷ್ಟೋ ಆದಿವಾಸಿ ಬುಡಕಟ್ಟು ಜನರು ಇನ್ನೂ ಕೂಡ ಹಕ್ಕುಪತ್ರದಿಂದ ವಂಚಿತರಾಗಿದ್ದಾರೆ. ಅವರನ್ನು ಒಕ್ಕಲೆಬ್ಬಿಸುವಂಥ ಧೋರಣೆಯಷ್ಟೇ ಸರ್ಕಾರದ ಮುಂದಿದೆ. ಈ ಸರ್ಕಾರಕ್ಕೆ ಅರಣ್ಯದಲ್ಲಿ ವಾಸಿಸುವ ಎಲ್ಲ ಅರಣ್ಯವಾಸಿಗಳನ್ನು, ಅದು ರೈತಾಪಿ ಜನಗಳನ್ನು, ಆದಿವಾಸಿ ಬುಡಕಟ್ಟು ಜನಗಳನ್ನು ಒಕ್ಕಲೆಬ್ಬಿಸಬೇಕು ಅನ್ನೋ ಒಂದೇ ದೃಷ್ಟಿಕೋನದಿಂದಲೇ ಬೇರೆ ಬೇರೆ ಆಯೋಗಗಳನ್ನು ರಚಿಸಿ ಬೇರೆ ಬೇರೆ ವರದಿಯನ್ನು ತರುತ್ತಾ ಇದ್ದಾರೆ. ಅದೇ ಅದರ ಭಾಗವಾಗಿ ಒಂದು ಕಸ್ತೂರಿ ರಂಗನ್ ವರದಿ ಕೂಡ ಜಾರಿಯಾಗಿದೆ. ಈಗ ರೈತರಿಗೆ ತಾವು ಕುಳಿತಿರುವಂಥ ಭೂಮಿಯ ಹಕ್ಕೇ ಇಲ್ಲ ಅಂತಾದಾಗ, ಅವರಲ್ಲಿ ವಾಸ್ತವ್ಯವಿರುವುದಕ್ಕೆ ದಾಖಲೆ ಇಲ್ಲದಂಥ ಪರಿಸ್ಥಿತಿ ಬಂದಾಗ, ಅವರಿಗೆ ಪರಿಹಾರ ಕೂಡ ಇಲ್ಲದೆ ಒಕ್ಕಲೆ ಎದ್ದು ಹೋಗುವಂಥ ದುಸ್ಥಿತಿ ಬರುವಂಥ ಗಂಭೀರ ಪರಿಸ್ಥಿತಿ ಎದುರಾಗಲಿದೆ. ಈಗ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಆದಿವಾಸಿಗಳನ್ನು ಹೊರತುಪಡಿಸಿ ಇತರ ಅರಣ್ಯವಾಸಿಗಳಿಗೆ 3 ತಲೆಮಾರಿನ ಸ್ವಾಧೀನತೆಯ ಸಾಕ್ಷಿ ಕೊಡಬೇಕು ಅಂತೇಳಿ ಅದರಲ್ಲಿದೆ. 3 ತಲೆಮಾರು ಅಂತ ಹೇಳಿದರೆ 2005ರಿಂದ 75 ವರ್ಷ ಮೊದಲು, ಅಂದರೆ ಸಾಧಾರಣ ಬ್ರಿಟಿಷ್ ಸರ್ಕಾರ ಇರುವಂಥ ಕಾಲದಲ್ಲಿ ಅವರು ವಾಸ ಇರಬೇಕು. ಬ್ರಿಟಿಷ್ ಸರ್ಕಾರ ಇರೋ ಬಿಡಿ, 1974ರಲ್ಲಿ ಮಸೂದೆ ಭೂ ಹಂಚಿಕೆ ಆಗುವಲ್ಲಿಯವರೆಗೆ ದೊಡ್ಡ ಸಂಖ್ಯೆಯ ಹಿಂದುಳಿದ ವರ್ಗದವರಲ್ಲಿ, ದುಡಿಯುವ ರೈತರ ಜನರಲ್ಲಿ ಭೂಮಿಯೇ ಇರಲಿಲ್ಲ. ಆಮೇಲೆ 74ರ ನಂತರವೇ ಭೂಮಿ ಹೊಂದಲಿಕ್ಕೆ, ಸ್ವಂತ ಭೂಮಿಯನ್ನು ಕೃಷಿ ಮಾಡಲಿಕ್ಕೆ ಅವಕಾಶ ಬಂದಂಥ ಈ ರೈತರಿಗೆ ಮೂರು ತಲೆಮಾರು ಹಿಂದಿನ ದಾಖಲೆಯಲ್ಲಿ ತರಬೇಕು. ಅವರು 74ರದ್ದು ಕೊಡಬೇಕು ಅಂತ ಹೇಳಿದ್ರು ಆಗ್ತಿತ್ತು, 80ರದ್ದು ಕೊಡಬೇಕು ಅಂತ ಹೇಳಿದ್ರು ಆಗ್ತಿತ್ತು. ಆದರೆ ಈಗ ಅನಾದಿ ಕಾಲದಿಂದ ಅರಣ್ಯದಲ್ಲಿ ವಾಸ ಮಾಡ್ತಿರುವವರಿಗೆ ದಾಖಲೆ ಇಲ್ಲ. ಅವರ ದಾಖಲಿಸಿದ್ದೇ ಈಗ ಈ ಭೂ ಮಸೂದೆ ಜಾರಿ ಆದ ಮೇಲೆ. ಹಾಗಿರುವಾಗ 1974 ಬಿಡಿ 2005ರವರೆಗೆ ಯಾರೆಲ್ಲ ಅರಣ್ಯದಲ್ಲಿ ವಾಸವಾಗಿದ್ದಂಥ ರೈತರಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಹಕ್ಕುಪತ್ರ ದೊರೆಯುವ ರೀತಿಯಲ್ಲಿ ಈ ಅರಣ್ಯ ಹಕ್ಕು ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತೇಳಿ CPM ಪಕ್ಷ ನಿರಂತರ ಹೋರಾಟ ಮಾಡ್ತಾ ಇದೆ. ನಮ್ಮ ರೈತ ಸಂಘ ಹೋರಾಟ ಮಾಡ್ತಾ ಇದೆ. ಆದರೆ ನರೇಂದ್ರ ಮೋದಿಯವರಿಗೆ ಇನ್ನೂ ಅದು ಯೋಚನೆ ಬರಲಿಲ್ಲ. 2006ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಈ ಅರಣ್ಯ ಹಕ್ಕು ಕಾಯ್ದೆ, ಅದು ಕೂಡ UPA ಸರ್ಕಾರ, CPM ಪಕ್ಷ ಮತ್ತು ಎಡರಂಗಗಳ ಪ್ರಜಾಸತ್ತಾತ್ಮಕ ಪಕ್ಷಗಳ ಬೆಂಬಲ ಇದ್ದ ಕಾರಣ ಮಾತ್ರ ಅವರು ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಆ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ, ಆಮೇಲೆ ಮಾಹಿತಿ ಹಕ್ಕು ಕಾಯ್ದೆ, ಆಮೇಲೆ ಇದು ಅರಣ್ಯ ಹಕ್ಕು ಕಾಯ್ದೆಗಳೆಲ್ಲ ಬರಲಿಕ್ಕೆ ಸಾಧ್ಯ ಆಯಿತು. ಈ ಅರಣ್ಯ ಹಕ್ಕು ಕಾಯ್ದೆಯನ್ನು ರೂಲ್ಸ್ ಮಾಡುವಾಗ ಅವರು ಏಕಾಂಗಿ UPA ಎರಡು ಬಂದಿತ್ತು. 2 ಬಂದ ಅರ್ಜಿಗಳನ್ನು ಅವರನ್ನು ತೆಕ್ಕೊಂಡು ಅದನ್ನು ಪರಿಶೀಲನೆ ಮಾಡುವಾಗ 2012ರಲ್ಲಿ ಬಹಿರಂಗವಾದದ್ದು ಇದು 3 ತಲೆಮಾರಿ ಸಮಸ್ಯೆ, ಇದು ಯಾವತ್ತೂ ಕೂಡ ಅರಣ್ಯ ಭೂಮಿ ಇವರಿಗೆ ದಾಖಲೆ ಸಿಗುವುದಿಲ್ಲ ಅಂತ ಹೇಳೋದು ಅರ್ಥ ಆಯಿತು. ಅದಕ್ಕೆ ಬೇಕಾಗಿ ನಾವು 2013ರಿಂದ ಹೋರಾಟ ಪ್ರಾರಂಭ ಮಾಡಿದ್ದೆವು. 2013ರಿಂದ ನಿರಂತರವಾಗಿ ನಾವು ಹೋರಾಟ ಮಾಡಿದರೂ ಕೂಡ ಆವಾಗ UPA ಸರ್ಕಾರ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಮುಂದಾಗಲಿಲ್ಲ. ಮಾತ್ರ ಅಲ್ಲ, ಅವಾಗಲೇ ಇಲೆಕ್ಷನ್ ಡಿಕ್ಲೇರ್ ಆಯಿತು. ಇಲೆಕ್ಷನ್ ಡಿಕ್ಲೇರ್ ಆದಮೇಲೆ ಎಲ್ಲ ಪಕ್ಷಗಳು ಕೂಡ ನಾವು ಅಧಿಕಾರಕ್ಕೆ ಬಂದರೆ ಖಂಡಿತ ಕೂಡ ಅರಣ್ಯರ ವಾಸಿ ರೈತರ ರಕ್ಷಣೆ ಮಾಡ್ತೇವೆ ಅಂತೇಳಿ ವಾಗ್ದಾನ ಕೊಟ್ಟರು. ಆ ಹೊಸದಾಗಿ ಬಂದಂಥ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, BJP ಸರ್ಕಾರ, ಅವರು ಕೂಡ ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡುವಂಥ ಕುತೂಹಲ ಅಥವಾ ಇಂಟ್ರೆಸ್ಟ್ ಇದೆ ಅಷ್ಟೇ ವಿನಃ ರೈತರ ಭೂಮಿಯನ್ನು ಅವರಿಗೆ ಕೊಡಬೇಕು, ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳುವ ಒಂದು ದೃಷ್ಟಿಕೋನವೇ ಇಲ್ಲ. ನರೇಂದ್ರ ಮೋದಿಯವರೇ, ಇದು ಯಾವ ರೀತಿಯ ರೈತರ ಪರವಾಗಿ ನಿಮ್ಮ ಆಡಳಿತ ಹೇಳೋದು ನನಗೆ ಅರ್ಥ ಆಗೋದಿಲ್ಲ. ಇವತ್ತು ಅರಣ್ಯ ರಕ್ಷಣೆ ಅಂತ ಹೇಳಿದ ಕೂಡಲೇ ಕೇಂದ್ರ ಸರ್ಕಾರಕ್ಕೂ ಜವಾಬ್ದಾರಿ ಇದೆ, ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ ಇದೆ. ಈಗ ಏನಾಗಿದೆ ಅಂದರೆ, ಕೆಲವು ಪಕ್ಷದವರು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದು, ಕೆಲವು ಪಕ್ಷದವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದಾಗಿದೆ. ಆದರೆ ಕೇಂದ್ರ ಸರ್ಕಾರ ಬೇಕಾದ ಕಾನೂನುಗಳನ್ನು ಮಾಡಲಿಕ್ಕೆ ಅಧಿಕಾರ ಹೊಂದಿದೆ. ಅರಣ್ಯ ರಕ್ಷಣೆ, ಪರಿಸರ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿದೆ. ಅದಕ್ಕೆ ಅನುಗುಣವಾಗಿ ಕಾಯ್ದೆಗಳು ತಿದ್ದುಪಡಿ ಬರಬೇಕು, ಅದನ್ನು ಅನುಷ್ಠಾನ ಮಾಡುವಂಥದ್ದು
ಅರಣ್ಯವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ವಹಿಸಿಕೊಳ್ಳೋದು ಮಾತ್ರ ರಾಜ್ಯ ಸರ್ಕಾರದ ಕೆಲಸ. ಅದಕ್ಕೆ ಬೇಕಾದ ನೌಕರನ್ನು ನೇಮಿಸಿಕೊಳ್ಳೋದು ಕೂಡ ರಾಜ್ಯ ಸರ್ಕಾರದ ಜವಾಬ್ದಾರಿ. ಹೀಗಿದ್ದಾಗ ಈ ಅರಣ್ಯ ಹಕ್ಕು ಕಾಯ್ದೆಗೆ ತಿದ್ದುಪಡಿ ಮಾಡದೇ ಇದ್ದರೆ ಈಗಿರುವ ಕಾನೂನು ಅಡಿಯಲ್ಲಿ ಇದು ರೈತರು ಬದುಕಲಿಕ್ಕೆ ಹಕ್ಕುಪತ್ರ ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಒಕ್ಕಲೆ ಬೀಸುವಂಥ ದುಸ್ಥಿತಿಯು ಬರ್ತದೆ. ಆದ್ದರಿಂದ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ತರಲಿಕ್ಕೆ ನರೇಂದ್ರ ಮೋದಿಯವರು ಮುಂದಾಗಬೇಕು. ಇಲ್ಲಿಯ 35 ವರ್ಷ, ನಮ್ಮ ಜಿಲ್ಲೆಯಲ್ಲಿ 35 ವರ್ಷದ ಬಿಜೆಪಿ ಎಂಪಿಗಳಿದ್ದಾರೆ. ಬಿಜೆಪಿ ಎಂಪಿಗಳು ಕೂಡ ಇದಕ್ಕೆ ಒತ್ತಡ ತರಬೇಕು. ನರೇಂದ್ರ ಮೋದಿಯವರು ಒಂದು ವೇಳೆ ಇಲ್ಲಿಯ ರೈತರ ಪರವಾಗಿ ಅರಣ್ಯವಾಸಿ ರೈತರಿಗೆ ಹಕ್ಕುಪತ್ರ ಸಿಗುವಂತ ರೀತಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ತರಲಿಕ್ಕೆ ಸಿದ್ಧರಿಲ್ಲ ಅಂತಾದ್ರೆ ಬಿಜೆಪಿಯವರಿಗೆ ಉಳಿಬಾರದು. ನರೇಂದ್ರ ಮೋದಿಯವರ ವಿರುದ್ಧ ನಿಂತು ಸಾಮೂಹಿಕ ರಾಜೀನಾಮೆ ಕೊಟ್ಟಾದರೂ ನಮ್ಮ ಊರಿನ, ನಮ್ಮ ಜಿಲ್ಲೆಯ ರೈತರ ಬದುಕನ್ನು ರಕ್ಷಣೆ ಮಾಡಬೇಕು. ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ರೈತರನ್ನು ರಕ್ಷಣೆ ಮಾಡಲಿಕ್ಕೆ ಈ ಅರಣ್ಯ ಹಕ್ಕು ಕಾಯ್ದೆಗೆ ತಿದ್ದುಪಡಿ ತರುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅಂತ ಒತ್ತಾಯವನ್ನು ಕೂಡ ಈ ಸಂದರ್ಭ ಮಾಡ್ತೇನೆ. ಮಾತ್ರ ಅಲ್ಲ, ರೈತರು ಕೂಡ ಎಲ್ಲರೂ ಒಂದಾಗಿ ಕೇಂದ್ರ ಸರ್ಕಾರ ಅರಣ್ಯ ಹಕ್ಕು ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಹೇಳುವ ರೀತಿಯಲ್ಲಿ ಅನಿರ್ದಿಷ್ಟವಾದಿ ನಿರ್ಣಾಯಕ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಬೇಕು. ನಾವೆಲ್ಲರೂ ಒಂದಾಗೋಣ, ಹೋರಾಟಕ್ಕೆ ಮುಂದಾಗೋಣ. ಆ ಮೂಲಕ ನಮ್ಮ ಬದುಕನ್ನು ನಾವು ಉಳಿಸಿಕೊಳ್ಳೋಣ, ರಕ್ಷಿಸಿಕೊಳ್ಳೋಣ ಅಂತ ಹೇಳುವ ವಿನಂತಿ ಕೂಡ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.